ಸರ್ ವೇಟ್ ಸರ್ ತಗೊಂಡಿರ್ತಾರಲ್ಲ ಮತ್ತೆ ಎಲ್ಲರೂ ಸೀನಿಯರ್ ಇದ್ದೀರಿ ಸರ್ ಡೆಲ್ಲಿಗೆ ಹೋಗಿದ್ರೆ ತಾವು ಸೀನಿಯರ್ ಲೀಡರ್ ಇದ್ದೀರಿ ಪಕ್ಷದಲ್ಲಿ ಏನಾದರೂ ಕೊಡ್ತೀವಿ ಅಂತ ಹೇಳಿದ್ದಾರೆ ವರಿಷ್ಠರು ಹೇಗೆ? ಇದು ನಮ್ಮ ಪ್ರಯತ್ನ ಅಂತೂ ನಾವು ಮಾಡ್ತಾ ಇದ್ದೀವಿ. ನಮ್ಮ ರಾಯಚೂರು ಜಿಲ್ಲೆಯಿಂದ 5ನೇ ಬಾರಿಗೆ ನಾನು ಎಲೆಕ್ಟ್ ಆಗಿದ್ದೇನೆ. ವರಿಷ್ಠರು ನೋಡಬೇಕು, ಎಲ್ಲರಿಗೂ 15 ಜನರಿಗೆ ಹೊಸ ಮಕ್ಕಳಿಗೆ ಮತ್ತು 5 ಜನರಿಗೆ ಸೀನಿಯರ್ಸಿಗೆ ಕೊಡಬೇಕೆಂಬ ಒಂದು ವಿಚಾರಗಳು ಇಟ್ಕೊಂಡು ಚರ್ಚೆ ನಡೆದಿದ್ದಾವೆ ಅಂತೇಳಿ. ಬಟ್ ನಿನ್ನೆ ಆಗಬೇಕಾಗಿತ್ತು ದಿಲ್ಲಿಯಲ್ಲಿ ನಮ್ಮ ನೀಟ್ ಸಂಬಂಧ ಲಾಠಿ ಚಾರ್ಜ್ ಆಗಿ ಗಲಾಟೆ ಆಗಿರೋದ್ರಿಂದ ಮುಂದೂಡಿ ಮತ್ತೆ ಇನ್ನೊಂದು 3-4 ದಿವಸದಾಗ ಮಾಡ್ಬೋದು. ನೋಡ್ಬೇಕು ಏನಾಗುತ್ತೆ, ಮಾಡ್ಬೋದು ಅನ್ನಿಸ್ತೈತಿ, ಆಗ್ಬೋದು. ಖಾತೆ ಕೊಡಬೇಕಂತ ಏನಾದರೂ ಬೇಡಿಕೆ ಇಟ್ಟಿದ್ದೀರಾ? ಅಲ್ಲ, ನಮ್ಮದಂತೂ ಈಗ ಅಷ್ಟು ಒಂದು ಮಂತ್ಲಿದ್ದಾನೆ ಕೇಳೋಕ್ಕತ್ತಿದ್ದು. ನಮ್ಮ ಜಿಲ್ಲೆಯಲ್ಲಿ ಕಳೆದ 20 ವರ್ಷಗಳಿಂದ ನಮ್ಮ ಜಿಲ್ಲೆಯಲ್ಲಿ ಮಂತ್ರಿ ಸಿಕ್ಕಿಲ್ಲ ಯಾರಿಗೆ, ಚುನಾಯಿತ ಶಾಸಕರಿಗೆ. ಆ ಡಿಮ್ಯಾಂಡ್ ಅಂತ ಇಟ್ಟಿದ್ದೀವಿ, ಮತ್ತು ಅದ್ರ ಮೇಲೆ ಕನ್ಸಿಡ್ರೇಷನ್ ಮಾಡ್ಬೋದು. ಕೊಟ್ಟಿಲ್ಲ ಅಂದ್ರೆ ಪಕ್ಷ ಬಂಡಾಯ ಇಲ್ಲ, ಬಂಡಾಯ ಪ್ರಶ್ನೆನೇ ಬರೋಂಗಿಲ್ಲ. ಹೈಕಮಾಂಡ್ ಸೂಕ್ತ ತೀರ್ಮಾನ ತಗೊಂತಾರೆ. ಥ್ಯಾಂಕ್ ಯು. ಸರ್ ವೇಟ್ ಸರ್ ತಗೊಂಡಿರ್ತಾರಲ್ಲ ಮತ್ತೆ ಎಲ್ಲರೂ ಸೀನಿಯರ್ ಇದ್ದೀರಿ ಸರ್ ಡೆಲ್ಲಿಗೆ ಹೋಗಿದ್ರೆ ತಾವು ಸೀನಿಯರ್ ಲೀಡರ್ ಇದ್ದೀರಿ ಪಕ್ಷದಲ್ಲಿ ಏನಾದರೂ ಕೊಡ್ತೀವಿ ಅಂತ ಹೇಳಿದ್ದಾರೆ ವರಿಷ್ಠರು ಹೇಗೆ? ಇದು ನಮ್ಮ ಪ್ರಯತ್ನ ಅಂತೂ ನಾವು ಮಾಡ್ತಾ ಇದ್ದೀವಿ. ನಮ್ಮ ರಾಯಚೂರು ಜಿಲ್ಲೆಯಿಂದ 5ನೇ ಬಾರಿಗೆ ನಾನು ಎಲೆಕ್ಟ್ ಆಗಿದ್ದೇನೆ. ವರಿಷ್ಠರು ನೋಡಬೇಕು, ಎಲ್ಲರಿಗೂ 15 ಜನರಿಗೆ ಹೊಸ ಮಕ್ಕಳಿಗೆ ಮತ್ತು 5 ಜನರಿಗೆ ಸೀನಿಯರ್ಸಿಗೆ ಕೊಡಬೇಕೆಂಬ ಒಂದು ವಿಚಾರಗಳು ಇಟ್ಕೊಂಡು ಚರ್ಚೆ ನಡೆದಿದ್ದಾವೆ ಅಂತೇಳಿ. ಬಟ್ ನಿನ್ನೆ ಆಗಬೇಕಾಗಿತ್ತು ದಿಲ್ಲಿಯಲ್ಲಿ ನಮ್ಮ ನೀಟ್ ಸಂಬಂಧ ಲಾಠಿ ಚಾರ್ಜ್ ಆಗಿ ಗಲಾಟೆ ಆಗಿರೋದ್ರಿಂದ ಮುಂದೂಡಿ ಮತ್ತೆ ಇನ್ನೊಂದು 3-4 ದಿವಸದಾಗ ಮಾಡ್ಬೋದು. ನೋಡ್ಬೇಕು ಏನಾಗುತ್ತೆ, ಮಾಡ್ಬೋದು ಅನ್ನಿಸ್ತೈತಿ, ಆಗ್ಬೋದು. ಖಾತೆ ಕೊಡಬೇಕಂತ ಏನಾದರೂ ಬೇಡಿಕೆ ಇಟ್ಟಿದ್ದೀರಾ? ಅಲ್ಲ, ನಮ್ಮದಂತೂ ಈಗ ಅಷ್ಟು ಒಂದು ಮಂತ್ಲಿದ್ದಾನೆ ಕೇಳೋಕ್ಕತ್ತಿದ್ದು. ನಮ್ಮ ಜಿಲ್ಲೆಯಲ್ಲಿ ಕಳೆದ 20 ವರ್ಷಗಳಿಂದ ನಮ್ಮ ಜಿಲ್ಲೆಯಲ್ಲಿ ಮಂತ್ರಿ ಸಿಕ್ಕಿಲ್ಲ ಯಾರಿಗೆ, ಚುನಾಯಿತ ಶಾಸಕರಿಗೆ. ಆ ಡಿಮ್ಯಾಂಡ್ ಅಂತ ಇಟ್ಟಿದ್ದೀವಿ, ಮತ್ತು ಅದ್ರ ಮೇಲೆ ಕನ್ಸಿಡ್ರೇಷನ್ ಮಾಡ್ಬೋದು. ಕೊಟ್ಟಿಲ್ಲ ಅಂದ್ರೆ ಪಕ್ಷ ಬಂಡಾಯ ಇಲ್ಲ, ಬಂಡಾಯ ಪ್ರಶ್ನೆನೇ ಬರೋಂಗಿಲ್ಲ. ಹೈಕಮಾಂಡ್ ಸೂಕ್ತ ತೀರ್ಮಾನ ತಗೊಂತಾರೆ. ಥ್ಯಾಂಕ್ ಯು.